ಸೂಮೋಟ್ ಹಾಕಿದ ತಕ್ಷಣ ಇಫ್ ಇಟ್ ನಾಟ್ ದ ಲೀಗಲ್ ಪ್ರೆಮ್ಯೂ ಹೈಕೋರ್ಟ್ನವರು ಇವರಿಗೆ ಚೀಮಾರಿ ಹಾಕ್ತಾರೆ. ಸ್ಟ್ರೀಟಲ್ಲಿ ನಿಂತು 4 ಯಾರಿಗದು ಬೈದು ಮತ್ತೆ ಸಮಾಜವನ್ನು ವಿಭಾಗ ಮಾಡಲಿಕ್ಕೆ ಅವರು ಮಾಡಿದ ತಪ್ಪನ್ನು ನಾವು ಸೇರಿಕೊಂಡು ಯಾರಿಗೆ 4 ಬೈದು ಮತ್ತೆ ಅದಕ್ಕೆ ಇನ್ನೂ ಕೌಂಟರ್ ಆಗೋದು. ಮಂಗಳೂರಲ್ಲಿ ಸೈಂಟ್ ಜೋರ್ಜಲ್ಲಿ ಏನಾಯಿತು, ಸೋತ್ಕರಲ್ಲಿ ಏನಾಯಿತು, ಇನ್ನೊಂದು ಕಡೆ ಏನಾಯಿತು. ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮಲ್ಲಿ ಇದಕ್ಕಿಂತ ಜೋರಿತ್ತು ಏನೆಲ್ಲ ಮಾತಾಡಿದರು, ದೇವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ. ಅದೇ ರೀತಿ ಶಿಕ್ಷೆ ಆಗಿ ಜನ ಕಾಣದಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ. ಯಾರು ಈ ರೀತಿ ಮಾತಾಡಲೇಬೇಕಂತ ಕೆಲವರು ಬರ್ತಾರೆ, ಅವರು ಇನ್ನು 100 ಕೇಸ್ ಹಾಕಿದ್ರು ಕೂಡ ಅವರು ಮಾತಾಡೋದು ನಿಲ್ಲಿಸಕ್ಕೆ. ಅರೆ ಆನೆ ಹೋಗುವಾಗ ನಾಯಿಗಳು ಬೊಗಳ್ತಾರೆ ಅಂತ ಹೇಳಿಕೊಂಡು ಹಿಂದೆ ಹೋಗ್ಲಿಕ್ಕೆ ಆಗ್ತದ? ಕೋಮುವಾದಿ ಶಕ್ತಿಗಳು ಬೈದಾಗ ಅವ್ರಿಗೆ ಬೈಯುವುದು ಜಾತ್ಯತೀತ ಶಕ್ತಿ ಅಲ್ಲ. ಸರ್, ಇವಾಗ ನಿಮ್ಮ ನಿನ್ನೆ ಸದನದಲ್ಲಿ ಕರಾವಳಿ ಶಾಸಕರ ಮುಂದೆ ಸೌಹಾರ್ದತೆಯ ಪಾಠ ಮಾಡಿದ್ದಾರೆ. ಈ ಅದೇ ಶಾಸಕರು ದಿಗಂತ್ ಪ್ರಕರಣದಲ್ಲಿ ಕೊಟ್ಟಿರುವಂತಹ ಹೇಳಿಕೆ, ಎಲ್ಲಿ ಪ್ರತಿಭಟನೆ, ಇನ್ನೊಂದು ನಿಮ್ಮದೇ ಕ್ಷೇತ್ರ ಪುತ್ತೂರಿನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಕೊಟ್ಟಿರುವಂಥ ಹೇಳಿಕೆ. ಪಬ್ಲಿಕ್ ಒಪಿನಿಯನ್ ಏನಿದೆ ಅಂದರೆ ಇನ್ನೂ ಕೂಡ ಪ್ರಕರಣ ದಾಖಲಾಗಿದೆ. ಯಾಕಂದರೆ ಕರಾವಳಿ ಬಂದು ಪ್ರತಿರೋಧಕಾರಿ ಹೇಳಿಕೆಗಳು ಕೊಡ್ತಾರೆ, ದೂರು ದಾಖಲಾಗಿದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನನ್ನ ವೈಯಕ್ತಿಕವಾಗಿ ಪ್ರಾಣಿಗಳು ಕಚ್ಚುತ್ತದೆ, ಅದಕ್ಕೆ ನೀವು ಹೋಗಿ ಪ್ರಾಣಿ ಕಚ್ಚಿದ್ರೆ ಆಗ್ತದೆ. ನಮಗೆ ವಿಷಯ ಏನು? ದಿಗಂತ ಪ್ರಕರಣ, ಅಲ್ಲಿ ಒಬ್ಬ ಯುವಕ ಮನೆಯಿಂದ ಮಿಸ್ ಆದ. ಅದು ಕೂಡ ಅವನು ಒಂದು ಸಂಶಯದ ಪ್ರೀತಿಯಲ್ಲಿ ಚಪ್ಪಲಿಯಲ್ಲಿ ಇಟ್ಟುಕೊಂಡು, ಚಪ್ಪಲಿಯಲ್ಲಿ ಬ್ಲಡ್ ಇದೆಲ್ಲ ಹಾಕಿ ಮೊಬೈಲ್ ಇಟ್ಕೊಂಡು ಮಿಸ್ ಆದ. ಅದನ್ನು ಕೆಲವರು ಬಂದು ಬೇರೆ ಬೇರೆ ರೀತಿಯಿಂದ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಅದರಲ್ಲಿ ಕೂಡ ಹೊರಗಿನ ಒಬ್ಬ ಜನಪ್ರತಿ ಬಂದು ಈ ರೀತಿಯ ಒಂದು ಅಂದರೆ ಮೆಚುರಿಟಿ ಇಲ್ಲದಂಥ, ಅದನ್ನು ಹೇಳಬೇಕು. ಯಾಕಂತ ಹೇಳಿದರೆ ಒಂದು ಪ್ರಭುತ್ವದ ಇಲ್ಲದಂತಹ ಮಾತುಗಳನ್ನು ಆಡಿ ಅಲ್ಲಿ ಒಂದು ಅವಿಶ್ವಾಸವ ಅಥವಾ ಒಂದು ಪ್ರೋಕ್ ಮಾಡುವಂಥ ಮಾತನಾಡಿದರು. ಅದೇ ಊರವರು ಯಾರು ಕೂಡ ಅದಕ್ಕೆ ತಲೆ ಕೊಡಲಿಲ್ಲ. ಆ ಊರವರೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟಾಗಿಯೇ ಸಭೆಯಲ್ಲಿ ಇದ್ದುಕೊಂಡು ಇಡೀ ಊರು ಎಲ್ಲ ಜಾತಿ ವರ್ಗದವರು ಕೂಡ ಅಲ್ಲಿ ಆ ಮನೆಯವರಿಗೆ ಬೆಂಬಲವಾಗಿದ್ದುಕೊಂಡು ಅವತ್ತು ಶಾಪನ್ನೆಲ್ಲ ಕೂಡ ಬಂದ್ ಮಾಡಿದ್ದಾರೆ. ಊರು ಒಗ್ಗಟ್ಟಲ್ಲಿದೆ. ನಮಗೆ ನಮ್ಮ ಊರು ಒಗ್ಗಟ್ಟಲ್ಲಿರಬೇಕು. ಹೊರಗಿನವ್ರು ಬಂದು ಮಾತಾಡಿ ಹೋಗುವಂಥದ್ದು. ಊರು ಒಗ್ಗಟ್ಟಿದೆ, ಕಡೆತನ ಕೂಡ ಊರು ಒಗ್ಗಟ್ಟಿತ್ತು, ಭಾಳ ಸ್ಪಷ್ಟತೆಯಿಂದ ಬಂದಿದೆ. ಆ ಪ್ರಕರಣ ಅಂತ್ಯಗೊಂಡಿದೆ. ಅಲ್ಲಿ ಏನು ಮಾತಾಡಿದರೆ, ಯಾವ್ದು ಮಾತಾಡಿದರೆ, ಯಾವ ರೀತಿ ಅದು ನಾನು SP ಅವ್ರಿಗೆ ಹೇಳಿದ್ದೇನೆ. ಕಾನೂನು ಪ್ರಕಾರ ಯಾಕೆ ಅವ್ರಿಗೂ ಲೀಗಲ್ ಒಪಿನಿಯನ್ ತೆಗೊಳ್ತಿದ್ದಾರೆ. ನಿಮ್ಗೆ ಗೊತ್ತಿದೆ, ಇವತ್ತು ಎಷ್ಟೇ ಇದಕ್ಕಿಂತ ವಿಭಿನ್ನವಾಗಿ ಮಾತಾಡಿದ್ದು, ಇದಕ್ಕಿಂತ ಹೆಚ್ಚಿನ ಪ್ರೇರೇಪಿಸುವಂಥ ಮಾತುಗಳು, ಇದಕ್ಕಿಂತ ಇವತ್ತಿನ ನೂತನ ಕಾನೂನಲ್ಲಿ ಕೂಡ ಒಂದು ಸ್ಟೇ ಆಗ್ತದೆ, ಒಂದು ಸ್ಕ್ವ್ಯಾಶ್ ಆಗ್ತದೆ. ಮತ್ತು 100ಕ್ಕೂ ಇಲ್ಲದಿದೆ ಹೈಕೋರ್ಟ್ ಕರೆದು ಪೊಲೀಸ್ನವ್ರಿಗೆ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಆಗಿದೆ. ಇದಕ್ಕೆಲ್ಲ ನೀವು ಹಾಕಿದೆ ಅಂತೇಳಿ ಎಷ್ಟು ಆಗಿದೆ ಇನ್ಸಿಡೆಂಟ್ ಹೆಸರಿಗೆ ಒಂದು. ಎರಡನೇದು, ಕೆಲವು ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ಇಡೀ ಊರು ಒಗ್ಗಟ್ಟಾಗಿದೆ, ಒಟ್ಟಿಗಿದ್ದಾರೆ. ಯಾರು ಇವತ್ತು ಇದರ ವಿರುದ್ಧ ಮಾತಾಡಿದ್ದಾರೆ ಅದನ್ನು ಯಾರು ಕೂಡ ಒಪ್ಪಲಿಲ್ಲ, ಅದನ್ನು ಅವರೇ ಖಂಡಿಸಿದ್ದಾರೆ. ಇವರು ಈ ರೀತಿ ಮಾತಾಡೋದು ಸರಿಯಲ್ಲ ಅಂತೇಳಿ ಮತ್ತೆ ಅವನು ಕರೀಲಿಕ್ಕೆ ಹೋಗಲಿಲ್ಲ ಅವ್ರ ಹತ್ರ ಯಾರು ಕೂಡ. ಅವ್ರಿಗೆ ಕರೆದದ್ದೇ ತಪ್ಪಂತ ಒಂದು ಭಾವನೆಗತ್ತು ಗೊತ್ತಾಗಿದೆ ಎಲ್ಲರಿಗೂ ಕೂಡ. ಅದೇ ಸೂಮೋಟ ನೀನು ನೋಡಿ, ಇದು ಲೀಗಲ್ ಆಸ್ಪೆಕ್ಟ್ ನೋಡಬೇಕು. ಸೂಮೋಟ ಹಾಕಿದ್ರಲ್ಲಿಂದ ಎಷ್ಟು ಹಾಕಿದ್ರು ಅದನ್ನೇ ದೇವ್ ಟೇಕನ್ ಅದನ್ನು ನಾನು ಪೊಲೀಸಿಗೆ ಅದನ್ನು ಮಾತಾಡಿದ್ದೇನೆ. ಪೊಲೀಸ್ ದೇ ಆರ್ ಟೇಕಿಂಗ್ ದ ಲೀಗಲ್ ಒಪಿನಿಯನ್. ಅವ್ರು ನಾನು ಮಾಡ್ತಾರೋ ನಾನು ಲೀಗಲ್ ಒಪಿನಿಯನ್ ತಗೊಂಡು ಹೇಳಿದ್ದಾರೆ. ಸೂಮೋಟ್ ಹಾಕಿದ ತಕ್ಷಣ ಇಫ್ ಇಟ್ ನಾಟ್ ದ ಲೀಗಲ್ ಪ್ರೆಮ್ಯೂ ಹೈಕೋರ್ಟ್ನವರು ಇವರಿಗೆ ಚೀಮಾರಿ ಹಾಕ್ತಾರೆ. ಕೊಡ್ಬೇಕು, ಇಲ್ಲಿ ಆಗದೆ ಕೋರ್ಟಿಗೆ ಆಗಬೇಕು. ಲೀಗಲಿ ಫೈಟ್ ಮಾಡಬೇಕು. ಒನ್ ಈಸ್ ದೋಸ್ ಆರ್ ಅಗ್ರೀಡ್. ಲೋಕಲ್ ಯಾರು ಯುನೈಟೆಡ್ ಇದ್ದಾರೆ, ಹೆಚ್ಚು ಕಮ್ಮಿ ಆಗಿದೆ, ನಾವೆಲ್ಲ ಒಗ್ಗಟ್ಟಲ್ಲಿ ಇರುವ ಅಂತೇಳಿ. ಕೆಲವರು ಅದೇ ಅಂತ ಇದಿದ್ದರೆ ಸ್ಟ್ರೀಟಲ್ಲಿ ನಿಂತು 4 ಯಾರಿಗದು ಬೈದು ಮತ್ತೆ ಸಮಾಜವನ್ನು ವಿಭಾಗ ಮಾಡಲಿಕ್ಕೆ ಅವರು ಮಾಡಿದ ತಪ್ಪನ್ನು ನಾವು ಸೇರಿಕೊಂಡು ಯಾರಿಗೆ 4 ಬೈದು ಮತ್ತೆ ಅದಕ್ಕೆ ಇನ್ನೂ ಕೌಂಟರ್ ಆಗೋದು. ಅದೇ ಆ ಕಡೆ ಮತ್ತೆ ಯಾರಿಗೆ ಅದು ಅಂತ ಪ್ರಶ್ನೆ ಇಲ್ಲ. ಅದು ನಾವು ಇದರಲ್ಲಿ ನಾವು ಎಂತೆಂಥವ್ರನ್ನೇ ನಾವು ಮಟ್ಟ ಹಾಕಿದ್ದೇವೆ. ಅದನ್ನೇನು ಹೇಳಿದಲ್ಲ, ಸರ್ಕಾರ ಕಾನೂನು ವ್ಯಾಪ್ತಿಯಲ್ಲಿ ಹೋಗಬೇಕಲ್ಲ. ಇದರಲ್ಲಿ ಕಾನೂನು ಎಲ್ರಿಗೂ ಒಂದೇ ರೀತಿ ಆಗ್ಬೇಕಲ್ಲ, ಎಲ್ರಿಗೂ ಒಂದೇ ರೀತಿ. ಇನ್ನೊಬ್ಬ ಭಾಷಣ ಮಾಡಿದ್ರೆ ಎಲ್ಲಿ ಹಾಕಿದ್ದಾರೆ ಒಳಗೆ ಆಗುದಿಲ್ಲ ಅವನನ್ನ ಅಲ್ಲಿ ಎಲ್ಲಿ ಮತ್ತೆ ತೋರಿಸಿ ಭಾಷಣ ಮಾಡಲಿ ಅಲ್ಲಿ ಅಂಥದ್ದು ಎಲ್ಲಿದೆ ಒಂದು ತೋರಿಸ್ಬೋದು. ಏನೆಲ್ಲ ನನಗೆ ಗೊತ್ತಿಲ್ಲ, ಅರೆಸ್ಟ್ ಮಾಡಿದ್ದು ಅದು ನನಗದು ಗೊತ್ತಿಲ್ಲ. ಇದರಲ್ಲಿ ಒಂದು ಸರ್ಕಾರ ಯಾವುದಕ್ಕೆ ಅದು ಅಂತ ಪ್ರಶ್ನೆ ಇಲ್ಲ. ನಾವು ಕೂಡ ಪೊಲೀಸ್ಗಳು ಸ್ಟ್ರಿಕ್ಟಾಗಿ ಹೇಳಿದ್ದೇವೆ. ಇದಕ್ಕೆ
ಪೊಲೀಸ್ನವ್ರು ನಮ್ಗೆ ಏನು ಹೇಳ್ತಿದ್ದಾರೆ, ನಾವು ಲೀಗಲ್ ಒಪಿನಿಯನ್ ನಾವು ತಿಳ್ಕೊತಿದ್ದೇವೆ. 2-3 ಕೇಸ್ ಆಯಿತು ಮಂಗಳೂರಿನಲ್ಲಿ, ಹೌದಾ? ಏನಾಯಿತು? ಸ್ಕ್ವಾಶ್ ಆಯಿತು, ಹೌದಾ? ಮಂಗಳೂರಲ್ಲಿ ಸೈಂಟ್ ಜಾರ್ಜಲ್ಲಿ ಏನಾಯಿತು, ಸೋತ್ಕರಲ್ಲಿ ಏನಾಯಿತು, ಇನ್ನೊಂದು ಕಡೆ ಏನಾಯಿತು, ಪೊಲೀಸ್ ಆಗಿ ಮಾಡಲಿಲ್ವಾ? ನನಗೆ ಪೊಲೀಸ್ನವರು ಮಾಡಲಿಲ್ಲ ಅಂತ ಇದು ಮಾಡ್ತಾ ಇಲ್ಲ ಅಂತೇಳಿ ಕೋರ್ಟಿಗೆ ದೇಶಕ್ಕೂ ಲೀಗಲ್ ಫೈಟ್ ಅಲ್ಲ. ಬೈಶುವಿಗೆ ಪಬ್ಲಿಕ್ ಮಧ್ಯೆ ಯಾಕೆ ನಾವು ಗೊಂದಲ ತರಬೇಕು? ಅದನ್ನು ನಿಲ್ಲುವಂಥದ್ದು. ಯಾರು ಆರೋಪ ಮಾಡ್ತಾ ಇದ್ದಾರೆ ಇದು ಗೊಂದಲ ಸೃಷ್ಟಿ ಮಾಡ್ತಂತ ಏನೋ ಇದಾಗ್ತದೆ, ಅವ್ರು ಬಂದು ಕಂಪ್ಲೇಂಟ್ ಹಾಗೆ ಹೇಳ್ತಾ ಇದ್ದಾರೆ. ಅವ್ರು ಬರಬೇಕಲ್ಲ ಲೀಗಲ್ ಒಪಿನಿಯನ್ ಇದಕ್ಕೆ ಬರುವಂಥದ್ದು. ಅಥವಾ ಐ ಟೋಲ್ ದ ಲೋಕಲ್ಸ್ ಆಲ್ಸೋ, ನಿಮಗೆ ಇದ್ದರೆ ಏನಾದ್ರು ಬೇಕಾದಲ್ಲಿ ನೀವು ಅದನ್ನು ಹೋಗಿ ನೀವು ಫಾಲೋ ಇಟ್ ಅಪ್. ಏನು ಸಹಕಾರ ಬೇಕು ನಾವು ಸಹಕಾರಕ್ಕೆ ಕೊಡ್ತೇವೆ. ಮತ್ತು ನೀವು ಇಡೀ ಗುಂಪು ಸೇರಿ ಯುನೈಟೆಡ್ ಆಗಿಂಥ ಪ್ರದೇಶವನ್ನು ನೀವು ಯಾರ ಬರೋದು, ಇನ್ನು ಆ ಗುಂಪಲ್ಲಿ ಯಾರು ಹೊರಗಿಂದ ಏನು ಮಾತು ಗೊತ್ತಿಲ್ಲ, ಮತ್ತು ಅದು ಮತ್ತೆ ಸಮಾಜ ಮತ್ತೆ ಅವರಲ್ಲಿ ಊರಲ್ಲಿ ಗ್ಯಾಪ್ ಆಗೋದು. ಯಾಕೆ ನಾವು ಊರಿಗೆ ಗ್ಯಾಪ್ಗೆ ಅವಕಾಶ ಕೊಡಬೇಕಂತಿರುವಂಥ ಒಂದು ಪ್ರಶ್ನೆ. ಎರಡನೇದು, ಕೊರಗಜ್ಜನ ಆ ಒಂದು ಕ್ಷೇತ್ರದಲ್ಲಿ ತಾವು ಕೇಳಿದ್ದೀರಿ ನೋಡಿ, ಪ್ರತಿ ವರ್ಷ ಕೂಡ ಈ ಒಂದು ನಡೆ ಇದೆ. ಪ್ರತಿ ವರ್ಷ ಕೂಡ ಅಲ್ಲಿ ಒಬ್ಬರಿಗೆ ಬಂದು ಯಾವುದೋ ಒಂದು ರೀತಿಯಿಂದ ಮಾತಾಡ್ತಾರೆ. ಅಲ್ಲಿಗೆ ಬರುವವರು ಎಲ್ಲ ಹೋಗೋರು ಧಾರ್ಮಿಕತೆ ಮತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಬರುವವರು. ಅಲ್ಲಿ ಸೇರಿದ ಜನರನ್ನು ಸೇರಿದ ತಕ್ಷಣ ಇದರ ಪ್ರಯೋಜನ ಪಡ್ಕೊಳ್ಬೇಕಂತ ಹೇಳಿಕೊಂಡು ಯಾರದು ಇದು ಸಮಾಜ ವಿಭಾಗಿಸೋದು ಮಾತನ್ನು ಇವತ್ತು ಮಾತಾಡ್ತಾರೆ. ಜನರು ಯಾವುದಕ್ಕೆ ಮಹತ್ವ ಕೊಡಲಿ ಕೊಡೋದಿಲ್ಲ. ನಾವು ಊರವ್ರು ಕೂಡ ದೊಡ್ಡ ಮಹತ್ವ ಕೂಡ ಕೊಡೋದು ಇಲ್ಲ. ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮಲ್ಲಿ ಇದಕ್ಕಿಂತ ಜೋರಿತ್ತು ಏನೆಲ್ಲ ಮಾತಾಡಿದರು. ನಾವು ಯಾವುದಕ್ಕೆ ಮಹತ್ವನೇ ಕೊಡಲಿಲ್ಲ. ನಮ್ಮಲ್ಲಿರುವಂತೆಲ್ಲ ಹೋಗಿಕೊಂಡು ಅಲ್ಲಿ ಅವ್ರಿಗೆ ಅಲ್ಲಿ ಯಾರು ಈ ರೀತಿ ದೇವರ ಮುಂದೆ ಮಾತಾಡಿದ್ದಾರೆ, ದೇವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ, ಅದೇ ರೀತಿ ಶಿಕ್ಷೆ ಆಗಿ ಜನ ಕಾಣದಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ. ಅದನ್ನಾದರೂ ಇಗ್ನೋರ್ ಮಾಡ್ತಿದ್ರೆ ಅವ್ರು ಬಂದದ್ದು ಗೊತ್ತಿಲ್ಲ, ಅವರು ಹೋದದ್ದು ಗೊತ್ತಿಲ್ಲ, ಅವರು ಮಾತಾಡ್ದೇನಂತ ಗೊತ್ತಿಲ್ಲ. ಆ ಬಂದ 100 ಜನಕ್ಕೆ, ಅದು 100 ಜನ 50 ಜನಕ್ಕೆ ಒಂದು 1000 ಜನ ಇದ್ದರೆ 25% ಕೇಳೂ ಇಲ್ಲ ಏನು ಮಾತಾಡೋದು ಅಂತೇಳಿ, ಯಾರಿಗೆ ಮಾಹಿತಿಯೇ ಇಲ್ಲ. ಇಂಥವರಿಗೆ ಯಾರು ಈ ರೀತಿ ಈ ಮಾತಾಡಲೇಬೇಕಂತ ಕೆಲವರು ಬರ್ತಾರೆ, ಅವರು ಇನ್ನು 100 ಕೇಸ್ ಹಾಕಿದ್ರು ಕೂಡ ಅವರು ಮಾತಾಡೋದು ನಿಲ್ಲಕ್ಕೆ ಅವ್ರಿಗೆ ಅದರಲ್ಲೇ ಅಭ್ಯಾಸ ಆಗಿಬಿಟ್ಟು ಅದರಲ್ಲೇ ಪ್ರಚಾರ ಸಿಕ್ಕಿ ಅದರಿಂದಲೇ ಅವರು ಇವತ್ತು ಪ್ರಮೋಟ್ ಆಗಿದ್ದಾರೆ. ಈ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ನಾವು ಅನಗತ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅನಗತ್ಯವಾಗಿ ನಮ್ಮ ಇದರಲ್ಲಿ ಅವರ ಅವರಿಗೆ ನಾವು ಇವತ್ತು ಬೂಸ್ಟ್ ಮಾಡಿ ಅವರನ್ನು ಹೀರೋ ಮಾಡಲಿಕ್ಕೆ ನಾವು ಆಗುವಂಥ ಪರಿಸ್ಥಿತಿ ಆಗಿದೆ. ಇದೆಲ್ಲ ಇಗ್ನೋರ್ ಮಾಡ್ತಿದ್ರೆ ಅವನು ಬಂದದ್ದು ಗೊತ್ತಿರಲಿಲ್ಲ, ಹೋದದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾನು ಹೇಳುವಂಥದ್ದು ನನ್ನ ವೈಯಕ್ತಿಕವಾಗಿ ಇಂಥ ವಿಚಾರಗಳೆಲ್ಲ ನಾವು ಆನೆ ಹೋಗುವಾಗ ನಾಯಿಗಳು ಬೊಗಳ್ತಾರೆ ಅಂತ ಹೇಳಿಕೊಂಡು ಹಿಂದೆ ಹೋಗ್ಲಿಕ್ಕೆ ಆಗ್ತದ? ಯಾರು ಜನ ಅರ್ಥ ಮಾಡಿಕೊಳ್ಬೇಕು ಅಲ್ವಾ? ಯಾರ ಒಂದು ಬೊಗಳ್ತಾರೆ ಅಂತ ಹೇಳಿಕೊಂಡು ಇವರ ಹಿಂದೆ ನೀವು ಹೋಗೋದಂತ ಹೇಳಿದ್ರಿ ಎತ್ತಾಗ ನಮ್ಗೆ 100 ಕೆಲಸ ಇದೆ ಮಾರ್ರೆ. ಕೋಮುವಾದಿ ಶಕ್ತಿಗಳನ್ನು ದೋಷಿಸುವುದೇ ಜಾತ್ಯತೀತ ಅಲ್ಲ. ಕೋಮುವಾದಿ ಶಕ್ತಿಗಳು ಬೈದಾಗ ಅವ್ರಿಗೆ ಬೈಯೋದು ಜಾತ್ಯತೀತ ಶಕ್ತಿ ಅಲ್ಲ. ನಾವು ಸಮಾಜವನ್ನು ಅವರು ಬೈದಂಥ ಸಂದರ್ಭದಲ್ಲಿ ಸಮಾಜವನ್ನು ಒಗ್ಗಟ್ಟುಗೊಳಿಸಿ ಎಲ್ಲ ವರ್ಗ ಪ್ರೀತಿ ವಿಶ್ವಾಸ ಒಗ್ಗಟ್ಟುಗೊಳಿಸಿ ಆ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಸಮಾಜ ಕಟ್ಟುವುದೇ ಜಾತ್ಯತೀತ. ಅವ್ರು ಬೈದ್ರಂತ ನಾವು ಬೈದಿರೋದು ಅಲ್ಲಿ ಸಮಸ್ಯೆ ಬಗೆಹರ್ತದ? ಅವರು ಸಮಾಜ ವಿಭಾಗ ಮಾಡ್ತಾರೆ ಅಂತೇಳಿ ನಾವು ಕೂಡ ವಿಭಾಗ ಮಾಡಲಿಕ್ಕೆ ಆಗ್ತದ? ಅವರು ಅದನ್ನು ಸಮಾಜ ವಿಭಾಗ ಮಾಡಲಿಕ್ಕೆ ಹೋಗುವಾಗ ನಾವು ಸಮಾಜನ ಕಟ್ಟುವಂಥರಾಗಬೇಕು. ನಾವು ಎಲ್ಲರೂ ವಿಶ್ವಾಸ ತಗೊಂಡು ಹೋಗಿ ಅವರ ತಪ್ಪನ್ನು ಅರ್ಥ ಮಾಡಿಕೊಂಡು ನಾವು ಎಲ್ಲ ವರ್ಗದನ್ನು ಪ್ರೀತಿ ವಿಶ್ವಾಸ ನೋಡಿಕೊಂಡು ಅದನ್ನು ಕಟ್ಟುವಂಥ ದೊಡ್ಡ ಮಟ್ಟ ಶಕ್ತಿ ಆಗಬೇಕು. ಅದು ಒಬ್ಬರಿಂದ ಆಗುವಂಥದ್ದು, ಒಬ್ಬ MLA ಇಂದಲ್ಲ, ಒಬ್ಬ ನನ್ನಿಂದ ಇನ್ನೊಬ್ಬರು ಆಗುವ. ಪ್ರತಿಯೊಂದು ಊರಲ್ಲಿ ಕೂಡ ಪ್ರತಿಯೊಬ್ಬ ಯುವಕರು ಸಂಘ ಸಂಸ್ಥೆಯರು ಸಮಾಜ ಕಟ್ಟಲಿಕ್ಕೆ ಬೇಕಾದಾಗ ಮಾತ್ರ ಈ ಶಕ್ತಿಗಳು ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.